ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ತುಳಸಿ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದಾರೆ? ಎಲ್ಲ ಚೆನ್ನಾಗಿದ್ದಾರೆ ಅಂತ ತಿಳ್ಕೊಂಡು ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವೀಡಿಯೋ ವರಲಕ್ಷ್ಮಿ ಹಬ್ಬದ ಹಿಂದಿನ ದಿನದ್ದು ನಾನು ಏನೇನು ಪ್ರಿಪ್ರೇಷನ್ ಮಾಡಿದ್ದೆ ಅದೆಲ್ಲನೂ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ವೀಡಿಯೋ ಸ್ವಲ್ಪ ಲೇಟಾಗಿ ಬರ್ತಿದೆ, ಅದಕ್ಕೆ ಕ್ಷಮೆ ಇರಲಿ. ಏನಂದರೆ ಪಾಪು ನೋಡಿಕೊಂಡು ಎಲ್ಲ ಕೆಲಸ ಮಾಡಿಕೊಂಡು ಸರಿಯಾಗಿ ನಿದ್ದೆ ಇಲ್ಲ, ಅದರಿಂದ ಸ್ವಲ್ಪ ಲೇಟ್ ಆಗ್ತಿದೆ ಅಷ್ಟೇ. ಇನ್ನು ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಇದು ಹಬ್ಬದ ಹಿಂದಿನ ದಿನದ್ದು ವ್ಲಾಗ್, ಇದು ಗುರುವಾರದ ದಿನದ್ದು. ನಾನು ಬೆಳಗ್ಗೆ ಬೇಗನೆ ಎದ್ದು ಮನೇಲಿ ಫಸ್ಟು ತಿಂಡಿ ಮಾಡಿದೆ. ತಿಂಡಿ ಮಾಡಿಬಿಟ್ಟು ನನ್ನ ಮಗಳಿಗೆ ರೆಡಿ ಮಾಡಿಸಿ ಅವಳನ್ನ ಸ್ಕೂಲಿಗೆ ಕಳಿಸ್ದೆ. ಅವಳು ಸ್ಕೂಲಿಗೆ ಕಳಿಸಿದ್ರೆ ನನಗೆ ಅರ್ಧ ಕೆಲಸ ಮುಗ್ದಂಗೆ ಇನ್ನೆಲ್ಲನೂ ಬೇಗ ಬೇಗ ಮಾಡ್ಕೋಬೋದು ಅಂತೇಳ್ಬಿಟ್ಟು ಎಲ್ಲನೂ ಮುಗಿಸ್ಕೊಂಡೆ. ಇನ್ನೇನೇನು ಬ್ಯಾಲೆನ್ಸ್ ಕೆಲಸಗಳಿದೆ ಮನೆ ಕೆಲಸ ಅದೆಲ್ಲನೂ ಮುಗಿಸ್ಕೊಂಡು ಆಮೇಲೆ ಸಿಟಿಗೆ ಹೊರಡೋದ ಅಂತೇಳ್ಬಿಟ್ಟು 10:30 11 ಗಂಟೆ ಆಗಿತ್ತು ಅನಿಸುತ್ತೆ. ಆವಾಗ ನಾವು ಸಿಟಿಗೆ ಹೋದ್ವಿ. ನನ್ನ ಮಗನ ಜೊತೆಗೇನೋ ಕರ್ಕೊಂಡು ಹೊಂಟೋದ್ವಿ. ಅಲ್ಲಿ ಮಾರ್ಕೆಟಲ್ಲಿ ಸಿಕ್ಕಾಪಟ್ಟೆ ರಶ್ಶು ಅಂದರೆ ರಶ್ಶು. ಮಧ್ಯದಲ್ಲಿ ಸಿಗಾಕೊಬಿಟ್ಟು ನನ್ನ ಮಗ ಫುಲ್ ಹತ್ತೇಬಿಟ್ಟು, ಅಷ್ಟೊಂದು ರಶ್ ಇತ್ತು. ಅಲ್ಲೆಲ್ಲ ಜಗಳ ಆಡ್ಕೊಂಡು ಆ ಥರ ಹೊರಗಡೆ ಬರೋದ್ರಲ್ಲಿ ತುಂಬಾ ಲೇಟಾಗೋಯಿತು. ಆಮೇಲೆ ನಾವು ಹೂವು ಹಣ್ಣು ಎಲ್ಲನೂ ತೊಗೊಂಡು ಏನೇನು ಐಟಮ್ಸ್ ಬೇಕು ಏನೇನೆಲ್ಲ ಮರ್ತಿದ್ವಿ ಅದೆಲ್ಲನೂ ತೊಗೊಂಡು ಬಂದ್ವಿ. ನಾನು ಇನ್ನೊಂದು ಸ್ವಲ್ಪ ಐಟಮ್ಸ್ ಎಲ್ಲ ಮರ್ತೇ ಬಿಟ್ಟಿದ್ದೆ. ಅದೆಲ್ಲನೂ ನನ್ನ ಗಂಡ ಸ್ವಲ್ಪ ಎಲ್ಲ ನೆನಪಿಸಿದ್ರು, ಇದು ಬೇಡವಾ ಅಂದ್ಕೊಂಡು ಆವಾಗ ಎಲ್ಲನೂ ತಗೊಂಡೆ. ಮನೆಗೆ ಬರೋ ಅಷ್ಟರಲ್ಲಿ ನಮಗೆ 2 ಗಂಟೆ 2:30 ಆಯಿತು. ನಾನು ಏನೇನು ತಂದಿದ್ದೀನಿ ಎಲ್ಲ ಸರಿಯಾಗಿದೆಯಾ, ಎಲ್ಲನೂ ತಗೊಬಂದಿದ್ದೀನಿ, ಏನಾದ್ರು ಮಿಸ್ ಮಾಡಿದ್ದೀನ ಅಂತ ಹೇಳ್ಬಿಟ್ಟು ಎಲ್ಲನೂ ನೋಡ್ಕೊಳ್ತಾ ಇದ್ದೆ. ನಾನು ಈ ಸಾರಿ ತುಂಬಾ ಕಡಿಮೆ ಖರ್ಚು ಮಾಡಿ ಹಬ್ಬ ಮಾಡಬೇಕು ಅಂತ ಇದ್ದೆ, ಆದರೆ ನಾನು ಅಳತೆಗೂ ಮೀರಿದ್ದು ಜಾಸ್ತಿನೇ ಖರ್ಚಾಯಿತು. ಏನೂ ಮಾಡೋಕ್ಕಾಗಲ್ಲ. ಸರಿ ಅಂತ ಹೇಳ್ಬಿಟ್ಟು ಎಲ್ಲನೂ ಚೆಕ್ ಮಾಡಿಕೊಂಡು ನೋಡ್ಕೊಳ್ತಾ ಇದ್ದೀನಿ. ಆದಷ್ಟು ಮುಂದಿನ ವರ್ಷದಿಂದ ಕಡಿಮೆ ಖರ್ಚಲ್ಲೇ ಮಾಡಬೇಕು ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀನಿ. ಹಾಗೆಯೇ ಇದು ಮುಖವಾಡಕ್ಕೆ ಹೋಲ್ ಮಾಡಿಸಿರಲಿಲ್ಲ, ಅದಕ್ಕೆ ಮೂಗು ಒಂದು ಹೋಲು ಮತ್ತು ಕಿವಿಗೆ ಒಂದು ಹೋಲನ್ನ ಮಾಡಿಸ್ಕೊಂಡು ಬಂದೆ ಇವತ್ತು. ಹಾಗೆಯೇ ಬರುವಾಗ ಒಂದು ಮೂಗು ಬಟ್ಟು ತೊಗೊಳ್ಳೋದು ಅಂತ ಹೇಳ್ಬಿಟ್ಟು ತೊಗೊಂಡೇ ಇರಲಿಲ್ಲ. ಇವತ್ತು ಹಾಗೆಯೇ ಬರುವಾಗ ತೊಗೊಂಡು ಬಂದೆ. ವೈಟ್ ಸ್ಟೋನು ಮಧ್ಯೆ ಒಂದು ರೆಡ್ ಸ್ಟೋನ್ ಇದೆ. ಮೂಗ್ಬಟ್ಟು ಹೇಗಿದೆ ಅಂತ ಕಮೆಂಟ್ ಮಾಡಿ. ಅಮ್ಮನವ್ರಿಗೆ ಇದು ತಂದಿರೋದು, ನಾಲ್ಕು ನೋಡಿದೆ ಯಾವ ಥರ ಕಾಣುತ್ತೆ ಅಂತ. ಈ ಥರ ಕಾಣುತ್ತೆ ಹಾಕಿದ್ರೆ. ಈಗ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ, ಇದು ಸರಿಯಾಗಿ ಕಾಣಿಸ್ತಾ ಇಲ್ಲ. ಹೇಗೆ ಕಾಣಿಸ್ತಾ ಇದೆ ಅಂತ ಕಮೆಂಟ್ ಮಾಡಿ. ನನಗೆ ಇನ್ನೊಂದು ಇಷ್ಟ ಆಗಿತ್ತು, ಇದೇ ಥರದ್ರಲ್ಲಿ ಫುಲ್ಲು ಕಲರ್ ಸ್ಟೋನ್ ಇರೋದು. ಅದು ನನ್ನ ಬಜೆಟಲ್ಲಿ ಇರಲಿಲ್ಲ. ಅದು 2,500 ಮೇಲೆ ಹೇಳಿದ್ರು, ಅದಕ್ಕೆ ನಾನು ತಗೊಂಡಿಲ್ಲ. ಇದನ್ನು ತಗೊಂಡೆ. ಇದಕ್ಕೂ 1,550 ರೂಪಾಯಿ ಹೇಳಿದ್ರು. ಸದ್ಯಕ್ಕೆ ನನ್ನ ಹತ್ರ ಎಷ್ಟಿತ್ತು ಅಷ್ಟನ್ನು ತಗೊಂಡೆ. ನಾನು 1,000 ಮಾತ್ರ ತಗೊಂಡೋಗಿದ್ದೆ, ಇನ್ನು 500 ರೂಪಾಯಿನ ನನ್ನ ಹಸ್ಬೆಂಡ್ ಹತ್ರ ಈಸ್ಕೊಂಡು ತಗೊಂಡಿದ್ದೀನಿ. ಮೂಗ್ಬಟ್ಟು ಹೇಗೆ ಕಾಣ್ತಿದೆ ಅಮ್ಮನವ್ರಿಗೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ನನ್ನ ಗಂಡ ಇವತ್ತು ರಜಾ ಹಾಕಿದ್ರು, ನಾನು ಸಿಟಿಗೆ ಹೋಗಬೇಕು ಅಂತೇಳ್ಬಿಟ್ಟು ರಜಾ ಹಾಕಿದ್ರು. ಆದ್ರೂ ಮಧ್ಯಾಹ್ನ ಬಂದ ಮೇಲೆ ಪಾಪುನ ಮಲಗಿಸ್ಬಿಟ್ಟು ಆಮೇಲೆ ನಾನು ಹೋಗ್ತೀನಿ, ಸ್ವಲ್ಪ ಕೆಲಸ ಇದೆ ಅಂತ ಹೇಳ್ಬಿಟ್ಟು ಮಧ್ಯಾಹ್ನ 3 ಗಂಟೆ ಮೇಲೆ ಹೋದರು. ಸರಿ ಅಂತ ಹೇಳ್ಬಿಟ್ಟು ನಾನು ಆದಷ್ಟು ಕೆಲಸ ಮಾಡ್ಕೊಳ್ಳೋದ ಅಂತ ಹೇಳ್ಬಿಟ್ಟು ಇದು ಮಾಡಿದೆ. ಆದರೆ ನನ್ನ ಮಗ ಯಾಕೋ ಕೆಲಸ ಮಾಡೋಕ್ಕೆ ಬಿಡಲಿಲ್ಲ. ಮತ್ತು ಲಕ್ಷ್ಮಿಗೆ ಕೈ ಕಾಲು ಬೇಕಲ್ಲ, ಅದು ಸ್ವಲ್ಪ ಲೆಂತ್ ಜಾಸ್ತಿ ಆಗಿಬಿಟ್ಟಿತ್ತು ಕಾಲೊಂದು ಅಂತೇಳ್ಬಿಟ್ಟು ಅದನ್ನು ಸ್ವಲ್ಪ ರೆಡಿ ಮಾಡ್ತಾ ಕೂತ್ಕೊಂಡೆ. ನನಗೆ ಟೈಮ್ ಅದರಲ್ಲೇ ಜಾಸ್ತಿ ಹಿಡ್ದೋಯ್ತು, ಯಾಕಂದರೆ ಕೈಯಲ್ಲಿ ಹೊಲಿಗೆ ಹಾಕಿದ್ದೆ ನಾನು. ಮಿಷಿನ್ ಸ್ವಲ್ಪ ಪ್ರಾಬ್ಲಮ್ ಆಗಿಬಿಟ್ಟಿದೆ ಅಂತೇಳ್ಬಿಟ್ಟು ನಾನು ಕೈಯಲ್ಲೇ ಹೊಲಿಗೆ ಹಾಕ್ತೆ, ಅದಕ್ಕೆ ಸ್ವಲ್ಪ ಲೇಟಾಯಿತು. 7 ಗಂಟೆವರೆಗೂ ಬರೀ ಅದನ್ನೇ ಮಾಡ್ತಾ ಕೂತ್ಕೊಂಡೆ. ಅಷ್ಟರಲ್ಲಿ ನಮ್ಮ ಯಜಮಾನ್ರು ಬಂದರು. ಅವ್ರು ಬಂದ ತಕ್ಷಣ ಮೊದಲನೇ ಕೆಲಸ ಮಾಡಿದ್ದೆ, ನನ್ನ ಮಗನ ನಾನು ನಮ್ಮ ಅಮ್ಮನ ಮನೆಗೆ ಕಳಿಸಿದ್ದು. ಅವನಿದ್ರೆ ಏನು ಕೆಲಸನೂ ಮಾಡೋಕ್ಕೆ ಬಿಡೋಲ್ಲ, ಮಾಡಿದ್ರೂ ಚೆಲ್ಲೋದು ಮಟ್ಟೋದು ಮತ್ತೆ ಜಾಸ್ತಿ ಕೆಲಸ ಕೊಡ್ತಾನೆ ಅಂತೇಳ್ಬಿಟ್ಟು ನಾನು ಬೇಗ ಕಳಿಸ್ಬಿಟ್ಟು 7 ಗಂಟೆ ಅಷ್ಟರಲ್ಲೆಲ್ಲ ಮನೆಯಿಂದ ಕಳಿಸ್ಬಿಟ್ಟೆ ಅವನನ್ನು. ಅಲ್ಲಿಂದ ಬಂದಮೇಲೆ
ಸಾಂಬಾರೆಲ್ಲ ಮಧ್ಯಾಹ್ನನೇ ಮಾಡಿಟ್ಬಿಟ್ಟಿದ್ದೆ, ಮತ್ತು ಅಡುಗೆ ಕೆಲಸಕ್ಕೆ ಹೋಗೋದು ಬೇಡ ಅಂತ ಹೇಳ್ಬಿಟ್ಟು. ಅನ್ನ ಒಂದು ಮಾಡಬೇಕಾಗಿತ್ತು, ಅದನ್ನು ನನ್ನ ಹಸ್ಬೆಂಡೇ ಮಾಡ್ತೀನಿ, ನೀನೇನು ಕೆಲಸ ಇದೆ ಅದೆಲ್ಲನೂ ಮುಗಿಸ್ಕೊ ಅಂತ ಹೇಳಿದ್ರು. ಸರಿ ಅಂತ ಹೇಳ್ಬಿಟ್ಟು ಊಟ ಎಲ್ಲ ಮುಗಿಸ್ಕೊಂಡು ದೇವ್ರ ಪಾತ್ರೆ ಎಲ್ಲನೂ ನಾನು ಬೆಳಿಗ್ಗೆನೇ ತೊಳೆದು ಇಟ್ಬಿಟ್ಟಿದ್ದೆ. ಎಲ್ಲ ತೊಳೆದು ಇಟ್ಬಿಟ್ಟು ಪೂಜೆ ಸಾಮಾನು ಎಲ್ಲನೂ ನಾನು ದೇವ್ರ ಮನೆಯಲ್ಲೇ ಇಟ್ಬಿಟ್ಟಿದ್ದೆ. ಎಲ್ಲ ಮತ್ತೆ ಹುಡ್ಕೋದು ಬೇಡ ಅಂತ ಹೇಳ್ಬಿಟ್ಟು ಎಲ್ಲನೂ ಒಂದೇ ಕಡೆನೇ ಇಟ್ಟಿದ್ದೆ. ಸರಿ ಅಂತ ಹೇಳ್ಬಿಟ್ಟು ಊಟ ಎಲ್ಲ ಆಯ್ತಲ್ಲ, ಊಟ ಎಲ್ಲ ಮುಗಿಸ್ಕೊಂಡು ಆಮೇಲೆ ಕೆಲಸ ಶುರು ಮಾಡೋದಾ, ಲಕ್ಷ್ಮಿಗೆ ರೆಡಿ ಮಾಡೋದಾ ಅಂತ ಹೇಳ್ಬಿಟ್ಟು ಅಂದ್ಕೊಂಡು ಆಮೇಲೆ ಸ್ನಾನ ಮಾಡ್ಕೊಬಂದು ಇವಾಗ ರೆಡಿ ಮಾಡ್ತಾಯಿದ್ದೀನಿ. ನಾನು ಕೈ ಕಾಲೆಲ್ಲ ಮನೆಯಲ್ಲೇ ನಾನೇ ಮಾಡಿರೋದು. ಹೋದ ವರ್ಷವೂ ಅದೇ ಹಾಕಿದ್ದೆ, ಆದರೆ ಕಾಲು ಸ್ವಲ್ಪ ಲೆಂತ್ ಕಡಿಮೆ ಆಗಿಬಿಟ್ಟಿತ್ತು. ಅದಕ್ಕೆ ಈ ಸರಿ ಮಾಡೋದ ಅಂದ್ಬಿಟ್ಟು ಮಾಡಿದೆ. ಹಾಗೂ ಇವತ್ತು ಮಾರ್ಕೆಟಲ್ಲಿ ತಗೊಳ್ಳೋದ ರೆಡಿಮೇಡ್ದು ಅಂತ ಅಂದ್ಕೊಂಡೆ. ಕೈ ಮತ್ತು ಕಾಲ್ದು ಅದು ಫುಲ್ಲು ಲೆಂತ್ ಚಿಕ್ಕದ ಥರ ಕಾಣಿಸುತ್ತೆ, ಅಷ್ಟು ಲಕ್ಷಣವಾಗೂ ಕಾಣಿಸುತ್ತೆ ಅಂತ ನಂಗೆ ಅನ್ನಿಸ್ಲಿಲ್ಲ. ಅದಕ್ಕೆ ಬೇಡ, ಇದೊಂದು ವರ್ಷ ಹೆಂಗಾದರೂ ಇದನ್ನೇ ಹಾಕಿ ರೆಡಿ ಮಾಡೋದ, ಬರೋ ವರ್ಷ ಹೋದವ್ರಿಗೆ ಇನ್ನೂ ಚೆನ್ನಾಗಿರೋದು ನಾನೇ ರೆಡಿ ಮಾಡ್ಕೊಳ್ಳೋದ ಅಂತ ಹೇಳ್ಬಿಟ್ಟು ಬಂದೆ. ಯಾಕೋ ಈ ಸರಿ ನನಗೆ ಸೀರೆ ಉಡ್ಸೋಕ್ಕೆ ತುಂಬ ಕನ್ಫ್ಯೂಷನ್ ಆಗ್ತಾಯಿತ್ತು. ಏನಿಲ್ಲ, ಸೀರೆ ಎಲ್ಲ ನೆರಿಗೆ ಎಲ್ಲ ಮಾಡಿಟ್ಟೆ, ಅದು ಸ್ವಲ್ಪ ಕಷ್ಟ ಆಯಿತು. ಸ್ವಲ್ಪ ಜಾರ್ಕೊಳ್ಳೋದು ಎಲ್ಲ, ಅದನ್ನ ಎಲ್ಲೋ ಪಿನ್ನೆಲ್ಲ ಮಾಡಿಕೊಂಡು ಕ್ಲಿಪ್ಸ್ ಎಲ್ಲ ಯೂಸ್ ಮಾಡಿಕೊಂಡು ಎಲ್ಲ ಸರಿ ಮಾಡಿದೆ. ನನಗೆ ಈ ಹ್ಯಾಂಡ್ಗೆ ಹಾಕ್ತಾಯಿದ್ದೀನಲ್ಲ ಬ್ಲೌಸು, ಅದನ್ನು ಸ್ವಲ್ಪ ಕನ್ಫ್ಯೂಸ್ ಆಯಿತು. ಅದೇ ನನಗೆ ಒಂದು ಅರ್ಧ ಮುಕ್ಕಾಲು ಗಂಟೆ ಅದೇ ಹಿಡಿದ್ಬಿಟ್ಟಿದೆ, ಅದೇ ಕೆಲಸ. ಆಮೇಲೆ ಕೊನೆಗೂ ಸರಿ ಆಯಿತು. ಸರಿ ಅಂತ ಎಲ್ಲ ಉಡಿಸ್ಬಿಟ್ಟು ಇವಾಗ ಮುಖವಾಡಕ್ಕೆ ಅಲಂಕಾರ ಮಾಡಬೇಕಾಗಿತ್ತಲ್ಲ, ಅದೆಲ್ಲ ಮಾಡ್ತಾಯಿದ್ದೆ. ನಾನು ಹೋದ ಸರಿ ಏನೂ ಮಾಡಿರಲಿಲ್ಲ, ಎಲ್ಲನಾರು ಈ ಥರ ಎಲ್ಲ ಏನೂ ಹಾಕಿರಲಿಲ್ಲ, ಹಂಗೆ ಪ್ಲೇನ್ ಹೆಂಗಿತ್ತೋ ಆ ಥರ ಕುಂಕುಮ ಇಟ್ಟು ಮಾತ್ರ ಮಾಡಿದ್ದೆ. ಈ ಸರಿ ಈ ಥರ ಎಲ್ಲ ಅಲಂಕಾರ ಮಾಡಿರೋದು ನನಗಂತೂ ತುಂಬಾ ಇಷ್ಟ ಆಯಿತು. ಮೂಗ್ಬಿಟ್ಟು ನಾನು ಮೊದಲೇ ಹಾಕ್ಕೊಂಡು ಆಮೇಲೆ ಅಲಂಕಾರನ ಶುರು ಮಾಡಿದ್ದೆ. ಆಮೇಲೆ ಓಲೆ ಹಾಕ್ಬೇಕಾಗಿತ್ತು, ಹಾಕ್ಬಿಟ್ಟು ಎಲ್ಲನೂ ಕಂಪ್ಲೀಟಾಗಿ ಎಲ್ಲನೂ ರೆಡಿ ಮಾಡಿದೆ. ಇವಾಗ ಬಾಳೆಕಂದು ಮತ್ತು ಕಬ್ಬಿನ ಸೋಗೆಲ್ಲನೂ ಒಟ್ಟಿಗೆ ಹಾಕ್ಬಿಡ್ತಾಯಿದ್ದೀನಿ. ನನಗೆ ಹೋದ ವರ್ಷ ಇಷ್ಟು ಕಷ್ಟ ಅಂತ ಅನ್ನಿಸ್ಲೇ ಇಲ್ಲ, ಬೇಗ ಎಲ್ಲನೂ ಮಾಡಿಬಿಟ್ಟಿದೆ. ಸಪೋರ್ಟ್ಗೆ ನಮ್ಮ ಅಮ್ಮನೂ ಇದ್ದರು ಆವಾಗ. ಇವಾಗ ಒಬ್ಬಳೇ ಮನೆ ಕೆಲಸ ಎಲ್ಲನೂ ಮಾಡಿಕೊಂಡು ಇಷ್ಟೆಲ್ಲ ಮಾಡುವಾಗ ನಿಜವಾಗ್ಲೂ ಸುಸ್ತಾಯಿತು. ಇವತ್ತಂತೂ ಒಂದು ಸ್ವಲ್ಪನೂ ನಿದ್ದೆನೇ ಮಾಡಲಿಲ್ಲ ನಾನು. ಕೆಲಸ ಶುರು ಮಾಡೋದೇ, ಇದು ಸೀರೆ ಉಡ್ಸೋಕ್ಕೆ ಶುರು ಮಾಡೋದೇ ನಾನು 10:30 ಮೇಲೇ ಮಾಡಿದ್ದೆ. ಯಾಕಂದರೆ ಎಲ್ಲ ಕೆಲಸನೂ ಒಟ್ಟಿಗೆ ಮುಗಿಸ್ಬಿಟ್ಟು ಆಮೇಲೆ ಸ್ನಾನ ಮಾಡ್ಕೊಂಡು ಮಾಡೋದ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಬೆಳಗ್ಗೆ ಸ್ನಾನ ಮಾಡಿಕೊಂಡು ಪೂಜೆ ಮಾಡೋದೊಂದು ಕೆಲಸ ಇರಬೇಕು, ಆ ಥರ ನಾನು ಮಾಡ್ಕೊಳ್ತಾಯಿದ್ದೀನಿ. ಹಾಗೂ ನಮ್ಮ ಅಕ್ಕಪಕ್ಕದ ಮನೆಯವರೆಲ್ಲ ಯಾರನ್ನಾದ್ರು ಕರೆಸ್ಕೊ ಹೆಲ್ಪ್ ತಗೋ, ನೀವು ಒಬ್ಳಿಗೆ ಹಿಂಸೆ ಆಗಲ್ವಾ ಅಂತ ಎಲ್ಲ ಹೇಳಿದ್ರು. ನನಗೇನಂತಂದರೆ 2-3 ಜನ ಕೈ ಹಾಕಿದ್ರೆ ಅದು ಕೆಲಸ ಸರಿಯಾಗಲ್ಲ ಅಂತಲೇ ನಾನು ಅಂದ್ಕೊಂಡಿರೋದು. ಅದಕ್ಕೆ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ನೀಟಾಗಿ ನಾನು ಸೀರೆನೆಲ್ಲ ಉಡ್ಸಿದ್ದೀನಿ. ಕೊನೆಗೂ ಹೆಂಗೂ ಸೀರೆ ಎಲ್ಲ ನೀಟಾಗೇ ಬಂತು. ಎಲ್ಲ ಕೆಲಸ ಮುಗೀತು, ತಟ್ಟೆಗಳೆಲ್ಲನೂ ಜೋಡಿಸಿಟ್ಟೆ. ನಮ್ಮ ಮನೇಲಿ ಜಾಗ ಸಾಲಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಚಿಕ್ಕ ಪ್ಲೇಟ್ಗಳೆಲ್ಲ ಹಾಕಿಟ್ಟಿದ್ದೀನಿ, ಆದ್ರೂ ಜಾಗ ಸಾಲದಿಲ್ಲ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ತಿಳ್ಕೊಂಡಿದ್ದೀನಿ. ಸೀರೆ ಹೇಗೆ ಉಡ್ಸಿದ್ದೀನಿ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ನಾಳೆ ಪೂಜೆ ವಿಡಿಯೋ ಬರುತ್ತೆ, ಎಲ್ಲ ಫುಲ್ ವಾಚ್ ಮಾಡಿ.